ಹಾಯ್ ಫ್ರೆಂಡ್ಸ್, ಈಗ ನಾನು ಅಲರ್ಟ್ ಪೇ ಆ್ಯಪನ್ನು ಯಾವ ರೀತಿ ಲಾಗಿನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ ಆಯಿತಾ, ಬೇಗ ಮುಗಿಯುತ್ತೆ. ನೀವು ನೋಡ್ತಾ ಇರೋದು ಬದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮೊದಲು ನೀವು ಅಲರ್ಟ್ ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಅಲರ್ಟ್ ಪೇ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಮೊಬೈಲ್ ನಂಬರ್ ಅಂತ ಇದ್ದಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಆದಮೇಲೆ ನಿಮಗೆ ಅದೇ ನಂಬರ್ಗೆ OTP ಬರುತ್ತೆ. OTP ಅದಾಗದೇ ಎಂಟರ್ ಆಗುತ್ತೆ ಆಯಿತಾ. ಈಗ ನೋಡಿ ಅದಾಗದೇ ಎಂಟರ್ ಆಗಿದೆ. ಅದಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಟಾರ್ಟ್ 1 ಡೇ ಫ್ರೀ ಟ್ರಯಲ್ ಅಂತ ಇದೆಯಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ₹2 ಪೇ ಮಾಡೋದಕ್ಕೆ ಕೇಳ್ತಾ ಇದೆ. ಹಾಗೆ ಯು ಆರ್ ಎನೇಬಲಿಂಗ್ ಆಟೋಮೆಟಿಕ್ ಪೇಮೆಂಟ್ ಆಫ್ ಅಪ್ ಟು 199 ಅಂತಂದರೆ ₹2 ಪೇ ಮಾಡಿದರೆ ಆಮೇಲೆ 199 ಅದಾಗದೆ ಆಟೋಮೆಟಿಕ್ಕಾಗಿ ಪೇ ಆಗುತ್ತೆ ಆಯಿತಾ. ಅದರಿಂದ ಈಗ ನಾನು ಪೇ ಮಾಡಲ್ಲ, ಪೇಮೆಂಟನ್ನು ಕ್ಯಾನ್ಸಲ್ ಮಾಡ್ತೀನಿ ಆಯಿತಾ. ಬ್ಯಾಕ್ ಕೊಡಿದಾಗ ಎಸ್ ಕ್ಯಾನ್ಸಲ್ ಅಂತ ಬರುತ್ತೆ. ಎಸ್ ಕ್ಯಾನ್ಸಲ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಷ್ಟೇ ಆಯಿತಾ. ಅಲರ್ಟ್ ಪೇ ಆ್ಯಪನ್ನು ಲಾಗಿನ್ ಮಾಡೋದೇನಿಲ್ಲ. ಮೊಬೈಲ್ ನಂಬರನ್ನು ಹಾಕಿ OTP ಅದಾಗದೆ ಎಂಟರ್ ಆಗುತ್ತೆ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಈಗ ಗೊತ್ತಾಯ್ತಲ್ವಾ. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.